ಹೆರಿಗೆ ಮಾಡಿಸಿ ಹೋದ ವೈದ್ಯರು ಬರಲೇ ಇಲ್ವಾ? ಸಿಸೇರಿಯನ್ ಮುಖೇನ ಹೆರಿಗೆ ಮಾಡಿಸಿದ್ದ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಿದ್ದಾರೆ ವೈದ್ಯರು, ಆದರೆ ವಾಪಸ್ ಆ ಮಗುವನ್ನ ನೋಡೋದಕ್ಕೆ, ಆ ಬಾಣಂತಿಯನ್ನ ನೋಡೋದಕ್ಕೆ ಬಂದೇ ಇಲ್ಲ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಆಸ್ಪತ್ರೆಯಲ್ಲಾಗಿರುವಂತಹ ಘಟನೆ ಇದು. ಕಿತ್ತೂರು ಗ್ರಾಮದ ಮಹಿಳೆಗೆ ಸಿಸೇರಿಯನ್ ಮಾಡಿದ್ರು ವೈದ್ಯರು. ಹೆರಿಗೆ ಮಾಡಿಸಿದ ಬಳಿಕ ತಿರುಗಿಯೂ ನೋಡಿಲ್ವಂತೆ ಡಾಕ್ಟರ್ಸ್. ಹೆರಿಗೆ ಮಾಡಿಸಿ 3 ದಿನ ಆದ್ರೂ ಅವ್ರು ಹೆಂಗಿದ್ದಾರೆ ಅಂತ ನೋಡೋದಕ್ಕೂ ಬಂದಿಲ್ಲ. ವೈದ್ಯರು ಸರಿಯಾಗಿ ಸ್ಪಂದಿಸದಿದ್ದಾಗ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಅವರು. ಖಾಸಗಿ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಪಾಪ ಆ ಮಗು ಮೃತಪಟ್ಟಿದೆ. ತಾಲೂಕು ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅನ್ನೋ ಆರೋಪ. ಹೆರಿಗೆ ಮಾಡಿಸಿ ಹೋದ ವೈದ್ಯರು ಬರಲೇ ಇಲ್ವಾ? ಬಂದಿಲ್ಲ, ಅದಕ್ಕಾಗಿಯೇ ಮಗು ಸಾವನ್ನಪ್ಪಿದೆ. ಸಿಸೇರಿಯನ್ ಮುಖೇನ ಹೆರಿಗೆ ಆಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿದೆ ಅನ್ನೋ ಆರೋಪವನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರು ಮಗುವನ್ನು ಕಳ್ಕೊಂಡವರು. ಧಾರವಾಡ ಜಿಲ್ಲೆ ನವಲಗುಂದದಲ್ಲಿರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಆಗಿರುವಂಥ ಘಟನೆ. ಕಿತ್ತೂರು ಗ್ರಾಮದ ಮಹಿಳೆಗೆ ಸಿಸೇರಿಯನ್ ಹೆರಿಗೆ ಆಗಿತ್ತಂತೆ. ಹೆರಿಗೆ ಮಾಡಿಸಿದ ಬಳಿಕ ವೈದ್ಯರು ಬಂದು ನೋಡೇ ಇಲ್ಲ. ಏನು ಕರ್ಮ ರೀ ಇದು? 3 ದಿನ ಆದರೂ ಕೂಡ ವೈದ್ಯರು ಬಂದು ಹೆಂಗಿದೆಯಮ್ಮ ನೀನು, ಮಗು ಹೆಂಗಿದೆ, ಏನು ನೋಡಿಲ್ಲ ಅಂತ ಅಂದರೆ ಏನು ಅರ್ಥ? ಅವರೇನು ಡಾಕ್ಟರ್ಗಳ ಅಥವಾ ರಾಕ್ಷಸರ? ವೈದ್ಯೋ ನಾರಾಯಣ ಹರೇ ಅಂತೀವ. ಆ ಡಾಕ್ಟರ್ಗಳು ಇತ್ತೀಚಿನ ದಿನಗಳಲ್ಲಿ ಅವ್ರ ಜವಾಬ್ದಾರಿನೇ ಮರಿತಾ ಇದ್ದಾರಾ ಅಂತ ಪ್ರತಿದಿನ ಇಂಥದ್ದೊಂದು ಕಥೆಗಳು ನೋಡ್ತಾನೆ ಇದ್ದೀವಿ. ಪ್ರತಿದಿನ ಇಂಥ ಸ್ಟೋರಿಗಳು ಬಂದೇ ಬರ್ತಾ ಇರ್ತವೆ. ಡಾಕ್ಟರ್ಗಳ ನಿರ್ಲಕ್ಷ್ಯಕ್ಕೆ ಅವ್ರು ಸತ್ರು, ಇವ್ರು ಸತ್ರು, ಇದೇ ಸುದ್ದಿಗಳು. ಆಗಾಗ ಬಂದ ಮಕ್ಕಳು ನೋಡ್ತಾರಿಲ್ರಿ, ಅವ್ರು ನೋಡಿದ್ರು ಮಕ್ಕಳು ನೋಡ್ಬೇಕ್ರಿ. ಇದು ಮೇನ್ ವಿಚಾರ, ಹೌದಿಲ್ರಿ? ಡಾಕ್ಟ್ರ ಇಲ್ರಿ, ಮಕ್ಕಳು ಡಾಕ್ಟ್ರ ಇಲ್ಲ. ಮತ್ತೆ ಹೆಂಗ್ರಿ ಇದು? ಏನಾಗೈತ್ರಿ ಪಾಪುಗೆ ಏನಾಗಿದ್ದಿಲ್ರಿ? ಹಾಲು ಕುಡ್ಸಂದ್ರ ಹಾಲು ಅಷ್ಟು ಕುಡ್ಸೈತ್ರಿ. ಹೋಗಿ ಸ್ವಲ್ಪ ಇದು ಆಲಿಲ್ರಿ, ಅವಾಗ ಹೋಗಿ ಡಾಕ್ಟರ್ ಅಂತಕ ಕೊಟ್ಟಿವ್ರಿ. ಯಾರು ಇದ್ದಿದ್ದಿಲ್ರಿ, ಒಬ್ಬಕ್ಕಿಂತ ಬಿಟ್ಟು ಯಾರ್ಯಾರು ಇದ್ದಿದ್ದಿಲ್ರಿ. ಎಮರ್ಜೆನ್ಸಿ ವಾಡಿ ಬಂದ್ರಿ, ಅಲ್ಲಿ ಯಾರು ಒಬ್ರು ಇದ್ದಿದ್ದಿಲ್ರಿ. ಅವ್ರ ಒಬ್ರ ಪ್ರಯತ್ನ ಮಾಡಿತಾರ್ರಿ. ಪಾಪುಗೆ ಏನಾಗೈತೆ ಅಂತ ಹೇಳವಲ್ರಿ ಅಲ್ರಿ ಅವ್ರು. ಅವ್ರು ಹೇಳಿದ್ರೆ ಗೊತ್ತಾಗತ್ರಿ. ಹಾಲು ಕುಡ್ಸಂದ್ರ ಹಾಲು ಕುಡ್ಸೇವ್ರಿ. ಹಾಲು ಕುಡ್ಸಂತ ಹಂಗ ಹಚ್ಚಿ ಬಿಡ್ತಾರ್ರಿ. ಹಾಲು ಕುಡ್ಸೇವ್ರಿ. ಮಗು ತೂಕ ಕಡಿಮೆ ಐತಂತಾರ್ರಿ. ಮಧ್ಯಾಹ್ನದಿಂದ ಆರಾಮಿಲ್ಲ ಅಂತಂದ್ರ ಒಮ್ಗೆ ಇವರು ಒಳಗೆ ತೊಗೊಂಡು ಹೋದಾಗ ಯಾವ ಡಾಕ್ಟರ್ ಇಲ್ಲ ಸರ್. ಇಲ್ಲದಾಗಸ್ಲೇನು ಒಮ್ಗೆ ಎಮರ್ಜೆನ್ಸಿ ಆದ್ಮ್ಯಾಗ ಕೂಸ್ ಫೇಲ್ ಆದ್ಮ್ಯಾಗ ಗುಡಿ ಡಾಕ್ಟರ್ ಕಡೆ ಕಳಿಸ್ಕೊಟ್ರು. ಅವ್ರು ನೋಡಿದಾರೆ ಖಾಲಿ ಆಗೈತೆ ಅಂತ ಹೇಳಿದ್ರು. ಈಗ ನಮ್ಮ ತಾಲೂಕು ಸಂಬಂಧಪಟ್ಟ ಶಾಸಕರಂತೂ ಹಾಳಿ ನೋಡೋದಿಲ್ಲ ಬಿಡ್ರಿ ಇದನ್ನು. ಇದು ಏನನ್ನ ಅವ್ರಿಗೆ ಏನಾಗೈತೆ, ದನ ದವಾಖಾನೆ ಆದಂಗೈತಿ. ಒಟ್ಟ ಯಾರು ಕೇರ್ ಮಾಡೋದಿಲ್ಲ ಇಲ್ಲಿ ಡಾಕ್ಟರ್. ಎದಕ್ಕೆ ಬಂದ್ರೂ ಒಟ್ಟ ಕೇರ್ ಮಾಡಂಗಿಲ್ಲ. ಯಾವ ಗರ್ಭಿಣಿಯರು ಬರಲಿ, ಮುದುಕರು ಬರಲಿ, ಒಟ್ಟ ದವಾಖಾನೆ ಒಳಗೆ ಸರಿಯಾದ ವ್ಯವಸ್ಥೆ ಇಲ್ಲ ಸರ. ಇದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡೋಣ, ಇಲ್ಲಕಂದ್ರೆ ಶಾಸಕರು ಕದ ಹಾಕೊಂಡು ಮನೆಯವ್ರು ಮಾಡ್ತಾರೆ. ಅದು 3 ದಿನ ಆತ್ರಿ. ಈಗ 3/4/3/26 ಹುಟ್ಟ್ಯಾಡ್ರಿ. ಪಾಳಿ ತಂದು ಹಾಕ್ಯಾರಿ, ತಂದು ಹಾಕಿದ್ರಿ. ಪಾಳಿ 3/4 ಚೆಕ್ ಮಾಡಿಲ್ರಿ ಹುಡುಗನ್ನ. ಈಗ ನಾವಾಗಲೇ ಹೋದಿಂದ ಅವ್ರು ಚೆಕ್ ಮಾಡ್ಯಾರ ನೋಡಿ. 3 ಸಾವಿರ ಪಾಪನ ಕಡೆ ಬಂದೇ ಇಲ್ರಿ. ಯಾರೊಬ್ಬರು ಡಾಕ್ಟರ್ ಹುಡುಗ ಮಂದಿ ಬರ್ಸ್ಬೋದ್ರಿ. 4 ಮಂದಿ ಕಾಟಾದಾರ, 4 ಮಂದಿ ಕೂಸಿಗೊಬ್ರು, ಬಾಣ್ತಿಗೊಬ್ರು ರೀ. ಮತ್ತೆ 8 ಮಂದಿ ಹಾಕಿವ್ರಿ ನಾವು. ಇಲ್ಲಿ ಇರ್ಬಾರ್ರ ಅಂತ ನಮ್ಗೆ ಸಿಟ್ಟು ಮಾಡ್ತಾರ. ಮತ್ತೆ ಆ ಕೂಸಿ ಹತ್ತಾಗ ನೋಡ್ಬೇಕ್ರಿ, ಬಾಂಟಿ ಹತ್ತಾಗ ನೋಡ್ಬೇಕ್ರಿ. ಅದ ಸಿದ್ರಿಗೆ ಯಾಕೆ ಬರುದ್ರಿ ಅವ್ರು. ಮತ್ತೆ ಅದನ್ನ ಚೆಕ್ ಮಾಡೋ, ಅದನ್ನ ದಪ್ಪನ್ ಮಾಡೋರಿ ಯಾರು ಹೆಂಗ್ರ? ಈಗ ಹೊರಗೆ ಯಾರು ಕೊಟ್ರಿ ಅದು? ಯಾರ್ರಿ? ಅದನ್ನ ಪಾಪ ಅಲ್ಲಿದ್ರಲ್ಲ ಅವ್ರಿ 4-5 ಮಂದಿ ಅದಾರ್ರಿ ಅವ್ರು. ಅದು 3 ದಿನ ಆತ್ರಿ. ಈಗ ಮಾತಾಡೋದಕ್ಕೆ ಧಾರವಾಡ DHO ಹಣಕೇರಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಸರ್, ಈ ವಿಚಾರ ನಿಮಗೆ ತಲುಪ್ತಾ? ಮಾಹಿತಿ ಬಂತಾ? ಇದೆ. ಸರ್, ಏನಾಯ್ತಂತೆ ಸರ್? ಸರ್, ಅದು ಮೊನ್ನೆ. ಹಲೋ. ಹಾಂ ಸರ್, ಹೇಳಿ. ಹಲೋ, ಬುಧವಾರ ಸರ್, ಹೇಳಿ ಕೇಳಿಸ್ತಾ ಇದೆ. ತಾಲೂಕು ಹಾಸ್ಪಿಟಲ್ LSCS ಮಾಡಿದ್ದಾರೆ. ಹಾಂ, ಮಾಡಿ ಮಗು ಜನಿಸಿದೆ, ಮದುವೆ ಆಗಿದೆ. ಅದಾದ ನಂತರ ಆರಾಮ ಇತ್ತಂತೆ. ಶುಕ್ರವಾರ ನಿನ್ನೆ ಸಾಯಂಕಾಲ ಸ್ವಲ್ಪ ಏನೋ ಮಿಲ್ಕ್ ಅಸ್ಪಿರೇಷನ್ ಆಗಿ ಪೀಡಿಯಾಟ್ರಿಕ್ಸ್ ಕರ್ಕೊಂಡು ಹೋದ್ರಂತ. ಮಗು ಡೆತ್ ಆಗಿದೆ ಅಂತ ಹೇಳಿದ್ರು. ಓಕೆ ಸರ್, ಈಗ ತಾಯಿ ಹೇಳ್ತಾ ಇರೋದು ಹೆರಿಗೆ ಆಗಿ 3 ದಿನ ಆಗಿದೆ, ಒಬ್ಬರು ಡಾಕ್ಟರ್ ಬಂದು ತಿರುಗಿ ನೋಡಿಲ್ಲ. ಹೆಂಗಿದೆಯಮ್ಮ, ಹೆಂಗಿದೆ ಮಗು ಅಂತ ಕೇಳೋರು ಯಾರು ಇಲ್ಲ ಆಸ್ಪತ್ರೆಯಲ್ಲಿ ಅಂತ ಹೇಳಿ. ಇಲ್ಲ, ನಾನು ಅಲ್ಲಿ CM ಇರ್ತಕ್ಕಂಥ ಡಾಕ್ಟರ್ ರೂಪಾ ಕಿನ್ಗಿ ಅವ್ರಿಗೆ ಕೇಳಿದೆ ನಾನು. ಹಾ, ಅವರೆಲ್ಲ ನೋಡಿದ್ವಿ. ಮಗು ಸ್ವಲ್ಪ ಅಂದ್ರೆ
ನಾವು ನೋಡ್ತಾ ಇದೀವಿ ದಿನ. ಅದಾದ ನಂತರ ನಿನ್ನೆ ಸಾಯಂಕಾಲ ನಮ್ಗೆ ಇದು ಆಯ್ತು, ಹೋಗಿ ನೋಡಿದ ತಕ್ಷಣ ಸ್ವಲ್ಪ ಇದು ಇತ್ತು, ಮತ್ತೆ ಪಿಡಿಯಾಟ್ರಿಷಿಯನ್ ಕರ್ಕೊಂಡು ಹೋದಿವಿ. ಹಾ. ಕರ್ಕೊಂಡು ಹೋದಾಗ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಇದು ಆಯ್ತು ಅಂತ ಹೇಳಿದ್ರು ಅಲ್ಲಿ CMO ಡಾಕ್ಟರ್ ರೂಪಾ ಕಿನ್ಗಿ ಅವರು. ಬಟ್ ಆ ತಾಯಿನೇ ಹೇಳ್ತಾ ಇದಾರಲ್ಲ ಸರ್, ಮಗು ಕಳ್ಕೊಂಡಂತ ತಾಯಿ 3 ದಿನ ಆಯ್ತು ಸರ್ ಹೆರಿಗೆ ಆಗಿ, ಯಾರು ಬಂದಿಲ್ಲ ನೋಡಕ್ಕೆ ನಮಗೆ ಅಂತ. ಇಲ್ಲ, ಅವರು ನಮ್ಮಲ್ಲಿ ಅದು ಸಿಜೇರಿಯನ್ ಸೆಕ್ಷನ್ ಆಗಿದೆ. ಸಿಜೇರಿಯನ್ ಸೆಕ್ಷನ್ ಆದಾಗ ಎಲ್ಲ ಸರ್, ಸೊ ಯೂಶುವಲ್ ಸ್ಟಾಫ್ ಎಲ್ಲ ಅಲ್ಲೇ ಇರ್ತಾರೆ. ಸೊ ಅವರೆಲ್ಲ ನೋಡಿದೀವಿ ಅಂತ ನನಗೆ ಪ್ರಾಥಮಿಕ ವರದಿಯಿಂದ ಹೇಳಿದಾರೆ ಅವರು. ಸರ್ ನಿಮಗೆ ಸುಳ್ಳು ಮಾಹಿತಿ ಬಂದಿರಬಹುದು ಸರ್, ಬಟ್ ತಾಯಿ ಮಗುವನ್ನ ಕಳ್ಕೊಂಡಂತ ತಾಯಿನೇ ಇಲ್ಲಿ ಹೇಳ್ತಾ ಇರೋದು 3 ದಿನ ಆಗಿದೆ ಹೆರಿಗೆ ಆಗಿ, ಒಬ್ಬರು ಡಾಕ್ಟರ್ ಬಂದಿಲ್ಲ. ಎಮರ್ಜೆನ್ಸಿ ವಾರ್ಡ್ಗೆ ಹೋದ್ರೆ ಅಲ್ಲಿ ಡಾಕ್ಟರ್ಗಳಿಲ್ಲ, ಒಬ್ಬರು ಡಾಕ್ಟರ್ ಇದ್ರು, ಅವ್ರಿಗೂ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಆಯ್ತು, ನಾನು ಈಗಾಗಲೇ ಬೆಳಗ್ಗೆ ಸುದ್ದಿ ಬಂದ ನಂತರ ನಿನ್ನೆ ಸಾಯಂಕಾಲ ಗೊತ್ತಾದ ತಕ್ಷಣ ಅವ್ರಿಗೆ ನಾನು ವಿಚಾರಿಸಿದೆ. ಸೊ ಅದಾದ ನಂತರ ಈಗ ಅವ್ರ ಕಡೆಯಿಂದ ನಾನು ಪ್ರಾಥಮಿಕ ತನಿಖೆನ ನೋಡ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ನೀವು ತಾವು ಹೇಳಿದಂಗೆ ನಾನು ಮತ್ತೆ ಅವ್ರಿಗೆ ವೈದ್ಯಾಧಿಕಾರಿ ಕನ್ಸಲ್ಟ್ ಮಾಡ್ತೀನಿ. ಸೊ ಈ ತರ ಆಗಲ್ದಂಗೆ ನೋಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀನಿ ಸರ್. ಸರ್ ಎಷ್ಟು ಜನ ಇದ್ದಾರೆ ಸರ್ ಅಲ್ಲಿ ಆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸು? ಅಲ್ಲೇ ಡಾಕ್ಟರ್ ಒಬ್ರು CMO ಇದ್ದಾರೆ, ಒಬ್ರು ಅಲ್ಲಿ 4 ಜನ ಇದ್ದಾರೆ. ಜನರಲ್ ಮೆಡಿಸಿನ್ ಒಬ್ರು ಇದ್ದಾರೆ, ಆರ್ಥೋಪೆಡಿಷಿಯನ್ ಒಬ್ರು ಇದ್ದಾರೆ, ಒಬ್ರು ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್ ಇದ್ದಾರೆ. ಈ ಮಕ್ಕಳ ತಜ್ಞರು ಯಾರಾದ್ರೂ ಇಲ್ವಾ ಸರ್ ಅಲ್ಲಿ? ಅಲ್ಲಿ ಎರವಲ ಮಕ್ಕಳ ತಜ್ಞರು ಯಾರು ಇಲ್ಲ ಸರ್. ಅಲ್ಲಿ ಮಕ್ಕಳ ತಜ್ಞರ ಪೋಸ್ಟ್ ಖಾಲಿ ಇತ್ತು. ಈಗ ನಮ್ಮಲ್ಲಿ ಏನ್ ಸರ್ ಹೆಂಗ್ ಸರ್ ಹೆರಿಗೆ ಮಾಡಿಸ್ತಾರ ಅಲ್ಲಿ? ಮಕ್ಕಳನ್ನ ನೋಡ್ಕೊಳ್ಳೋರೇ ಇಲ್ಲ, ತಜ್ಞರೇ ಇಲ್ಲ ಅಂತ ಅಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಡೇ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಮಾಡಿಸ್ತಾರೆ ಸರ್ ಅದನ್ನ. ಸೊ ಅದನ್ನ ನಾನು ನೋಡ್ಕೊಂತೀನಿ ಸರ್ ಅದನ್ನ. ಸರ್ ಈಗ ಯಾರು ಸರ್ ಜವಾಬ್ದಾರಿ? ಈಗ ಮಗು ಸತ್ತು ಹೋಯ್ತು ಪಾಪ. ಅದೇ ಡಾಕ್ಟರ್ ರೂಪಾ ಕಿನ್ಗಿ ಅವರೇ ಅಲ್ಲಿ ಸಿಗ್ತಕ್ಕಂಥ CMO ಅವರು. ಅವರೇನಾ ಈಗ? ಅಲ್ಲ, ಅವರೇ ಇರ್ತಾರೆ, ಅವರೇ ಮಾಡ್ತಾ ಇರ್ತಾರಲ್ಲೇ. ಸೊ ಅವರೇ CMO ಇರೋದ್ರಿಂದ ನಾನು ಬೆಳಿಗ್ಗೆ ಎತ್ಕೊಳ್ಳಿ ಅವ್ರಿಗೆಲ್ಲ ಇದನ್ನ ಕೇಳ್ಕೊಂಡು ಸಾಯಂಕಾಲ ಗೊತ್ತಾಯ್ತು. ಸೊ ಅದಾದ ನಂತರ ಅವ್ರ ಕಡೆಯಿಂದ ನಾನು ಏನಾಯ್ತು ಅಂತ ಕೇಳಿದೆ ನಾನು ಅವ್ರಿಗೆ. ಕೇಳಿ ಅವ್ರ ಕಡೆ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ನಾನು ಇವಾಗ. ಇನ್ಫಾರ್ಮೇಶನ್ ತಗೊಂಡು ಅವ್ರಿಗೊಂದು ನಾನು ನೋಟಿಸ್ ಇಶ್ಯೂ ಮಾಡ್ತೇನೆ ಈಗ. ಏನಂತ ಸರ್, ಏನಂತ? ಅದೇ ಇದಾಯ್ತು, ಏನೇನ್ ಕಾರಣ ಅಂತ ಕೇಳ್ತೀನಿ ಅವ್ರಿಗೆ. ಓಕೆ, ಈಗ ತಂದೆ ತಾಯಿಗಳ ಹೇಳಿಕೆಯನ್ನ ನೀವು ಕೇಳ್ತೀರಾ ಹಾಗಾದ್ರೆ? ಅವ್ರೇನು ಆರೋಪ ಮಾಡ್ತಿದ್ದಾರೆ ಅದನ್ನ ಹೇಳ್ತೀನಿ, ಬೇಕಾದ್ರೆ ಕೇಳಿ. ಓಕೆ ಸರ್. ಯಾಕೆ ಅಂತ ಅಂದ್ರೆ ಪಾಪ ಅಲ್ಲಿ ಡಾಕ್ಟರ್ಗಳಿರ್ತಾರೆ, ನಮ್ಮನ್ನು ಕಾಪಾಡ್ತಾರೆ ಅಂತ ಬಂದವ್ರಿಗೆ ಈ ರೀತಿಯಾಗಿ ಒಂದು ಮಗುನ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಡಾಕ್ಟರ್ಸೇ ಇಲ್ಲ ಅಂತ ಅಂದ್ರೆ ಹೆಂಗೆ ಸರ್? ಆದಷ್ಟು ಬೇಗ ನೇಮಕ ಇದ್ದಾರೆ, ನೋಡಿದ್ದಾರೆ ಅವರು. ಇಷ್ಟ ತನ ಡೆಲಿವರಿ ಎಲ್ಲ ಮಾಡ್ತಾ ಇದ್ರು ಅವರು. ಸೊ ಇದ್ರ ಬಗ್ಗೆ ಡಾಕ್ಟರ್ಗಳಿದ್ರೆ ಆ ಮಗು ಯಾಕೆ ಸರ್ ಸಾಯ್ತಾ ಇತ್ತು? ಅದೇ ಮಿಲ್ಕ್ ಅಸ್ಪಿರೇಷನ್ ಆಯ್ತು ಅಂತ ಹೇಳ್ತಾ ಇದ್ದಾರೆ ಕಾರಣ ಅವರು ಪಿಡಿಯಾಟ್ರಿಷಿಯನ್ ಕಡೆಯಿಂದ. ಏನ್ ಕಾರಣ ಸರ್ ಅದು? ಮಿಲ್ಕ್ ಅಸ್ಪಿರಿ ಅಂದ್ರೆ ಜಾಸ್ತಿ ಮಿಲ್ಕ್ ಕುಡಿಸಿದ ತಕ್ಷಣ ಅವ್ರು ಏನೋ ಹಾಕಿದ್ರು ಅಂತ, ಅದೇನೋ ಅಸ್ಪಿರೇಷನ್ ಆಗಿ ಮಗು ತೀರ್ಕೊಂತು ಅಂತ ಹೇಳ್ತಾರೆ. ಓಕೆ, ಬಟ್ ಅದೇ ಡಾಕ್ಟರ್ ಹೇಳಿದ್ರಂತಲ್ಲ, ಅದೇ ರೂಪಾ ಏನವರು CMO ಅವರೇ ಹೇಳಿದ್ರಂತೆ ಹಾಲು ಕುಡಿಸಿ ಅಂತ ಮಗುಗೆ. ಅಲ್ಲ, ಹಾಲು ಕುಡಿಸ್ಲೇಬೇಕು, ಹುಟ್ಟಿದ ಮೇಲೆ ಹಾಲು ಕುಡಿಸ್ತಾ ಇರ್ತಾರೆ ಅವರು. ಬಟ್ ಜಾಸ್ತಿ ಏನೋ ಆಗಿರ್ಬೇಕದು, ಅಲ್ಲೇನೋ ಸಡನ್ ಆಗಿ ಉಸಿರು ಕಟ್ಟಿ ಸಾಯ್ತು, ಮಿಲ್ಕ್ ಜಾಸ್ತಿ ಆಗಿ ಉಸಿರು ಕಟ್ಟು ಅಂತ ಹೇಳಿದ್ರು ನನ್ಗೆ ಅವರು. ಓಕೆ ಸರ್. ಒಟ್ಟಾರೆ ಆ ತಾಯಿ ಆರೋಪ ಅಂತೂ ನಿಜಾನೇ. ಯಾಕೆ ಅಂತ ಹೇಳಿದ್ರೆ 3 ದಿನದಿಂದ ಯಾರೂ ಬಂದಿಲ್ಲ ಡಾಕ್ಟರ್, ಒಬ್ಬರು ಡಾಕ್ಟರ್ ಇದ್ರು, ಅದು ಲೇಡಿ ಡಾಕ್ಟರ್ ಇದ್ರು. ಅವ್ರು ಏನು ಹೇಳಿದ್ರು ಅದನ್ನ ಮಾಡಿದ್ದೀನಿ ನಾನು. ನನ್ನ ಮಗು ಸತ್ತು ಹೋಗಿದೆ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನ್ಯಾಯ ಕೊಡಿಸುವಂತ ಕೆಲಸ ನಿಮ್ದೆ ಸರ್. ಅಲ್ಲ, ನಾನು CMO ಅವರಿಗೆ ಒಂದು ಲೆಟರ್ ಹಾಕ್ತೀನಿ ಇವಾಗ. ಅದು ಲೆಟರ್ ಹಾಕಿ ಅವ್ರ ಕಡೆ ಎಕ್ಷನ್ ಮಾಡಿ ನಾನು ಮತ್ತೆ ಡಾಕ್ಟರ್ ಕಳಿಸಿ ನೋಡ್ತೀನಿ ಸರ್ ಏನಾಗಿದೆ ಅಂತ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಾವು ಕೂಡ ಇದನ್ನ ಫಾಲೋ ಅಪ್ ಮಾಡ್ತೀವಿ. ನೀವೇನು ಕ್ರಮ ತೆಗೆದುಕೊಳ್ತೀರಾ ಅಂತ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್.